ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಯಾವುದೇ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ. ಅದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಮಾರ್ಕೆಟ್ಗಳಲ್ಲಿ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ, ಮೊದಲಿಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 5 ರೂಪಾಯಿದಿಂದ 20 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 500 ರೂಪಾಯಿದಿಂದ 2000 ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ಇಂದಿನ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಒಂದು ಕೆಜಿಗೆ ಕೇವಲ 2-3 ರೂಪಾಯಿದಿಂದ ಹಿಡಿದು 20 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 200 ರೂಪಾಯಿದಿಂದ 2000 ರೂಪಾಯಿವರೆಗೂ ಗರಿಷ್ಠ ಬೆಲೆ ಆಗುತ್ತೆ ಸ್ನೇಹಿತರೆ. ಇಂದಿನ ಮಂಗಲ್ವೇದ್ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 6 ರೂಪಾಯಿದಿಂದ 17 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 600 ರೂಪಾಯಿದಿಂದ 1700 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇಂದಿನ ಪಾಲ್ಟನ್ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 5 ರೂಪಾಯಿದಿಂದ 15 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 500 ರೂಪಾಯಿದಿಂದ 1500 ರೂಪಾಯಿ ಆಗುತ್ತೆ. ಇಂದಿನ ಕರಾಡ್ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 4 ರೂಪಾಯಿದಿಂದ 18 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 400 ರೂಪಾಯಿದಿಂದ 1800 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇಂದಿನ ಅಕ್ಲೂಜ್ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 2 ರೂಪಾಯಿದಿಂದ 14 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ ಕೇವಲ 200 ರೂಪಾಯಿದಿಂದ 1400 ರೂಪಾಯಿ ಆಗುತ್ತೆ. ಇಂದಿನ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ ಕೇವಲ 8 ರೂಪಾಯಿದಿಂದ 22 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 800ದಿಂದ 2200 ರೂಪಾಯಿ ಆಗುತ್ತೆ. ಇಂದಿನ ಸತಾರ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 9 ರೂಪಾಯಿದಿಂದ 17 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 900 ರೂಪಾಯಿದಿಂದ 1700 ರೂಪಾಯಿ ಆಗುತ್ತೆ. ಇಂದಿನ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 6 ರೂಪಾಯಿದಿಂದ 20 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 600 ರೂಪಾಯಿದಿಂದ 2000 ರೂಪಾಯಿ ಆಗುತ್ತೆ. ಇಂದಿನ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 6 ರೂಪಾಯಿದಿಂದ 16 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 600 ರೂಪಾಯಿದಿಂದ 1600-700 ರೂಪಾಯಿ ಆಗುತ್ತೆ. ಇಂದಿನ ಬಾದಾಮಿ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 6 ರೂಪಾಯಿದಿಂದ 14 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 600 ರೂಪಾಯಿದಿಂದ 1400 ರೂಪಾಯಿ ಆಗುತ್ತೆ. ಇಂದಿನ ವೀಟಾ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 5 ರೂಪಾಯಿದಿಂದ 15 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 500 ರೂಪಾಯಿದಿಂದ 1500 ರೂಪಾಯಿ ಆಗುತ್ತೆ. ಇಂದಿನ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ 7 ರೂಪಾಯಿದಿಂದ 16 ರೂಪಾಯಿ ಇದೆ ಸ್ನೇಹಿತರೆ. ಕನಿಷ್ಠ ಬೆಲೆ 7, ಗರಿಷ್ಠ ಬೆಲೆ 16 ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 700 ರೂಪಾಯಿದಿಂದ 1600 ರೂಪಾಯಿ ಆಗುತ್ತೆ. ಇಂದಿನ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ ಕೇವಲ 3 ರೂಪಾಯಿದಿಂದ 18 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಒಂದು ಕ್ವಿಂಟಲ್ಗೆ 300 ರೂಪಾಯಿದಿಂದ 1800 ರೂಪಾಯಿ ಆಗುತ್ತೆ. ಇದಿಷ್ಟು ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯಾಗಿತ್ತು ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾರುಕಟ್ಟೆಗಳ ಬೆಲೆಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.